ಇನ್ನು ಬಿಜೆಪಿಯಲ್ಲಿ ವೈರಲ್ ಆಡಿಯೋ ಬಾಂಬ್ ಸ್ಫೋಟಗೊಂಡಿದೆ. ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಮಾತಾಡಿದ್ದಾರೆ ಅನ್ನತಕ್ಕಂಥ ಒಂದು ಆಡಿಯೋ ಇದೀಗ ವೈರಲ್ ಆಗಿದೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಕೆಳಗಿಳಿಸೋದಕ್ಕೆ ಹಾಗಾದ್ರೆ ನಡೆದಿತ್ತ ಆ ಒಂದು ಪ್ಲಾನ್? ದೆಹಲಿ ನಾಯಕರೊಂದಿಗೆ ಮಾತನಾಡಿದ್ದಾರೆ ಅನ್ನಲಾದ ಆ ಒಂದು ವಿಡಿಯೋ ವೈರಲ್ ಆಗಿದೆ. ಇದು ಸಾಕಷ್ಟು ಚರ್ಚೆಗಳಿಗೆ ಕಾರಣ ಆಗಿದೆ. ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡರು ಮಾತನಾಡಿರ್ತಕ್ಕಂಥ ಆ ಒಂದು ಆಡಿಯೋ ಏನಿದೆ, ದೆಹಲಿ ನಾಯಕರೊಂದಿಗೆ ಮಾತನಾಡಿರ್ತಕ್ಕಂಥ ಆ ಒಂದು ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಹೈಕಮಾಂಡ್ ಭೇಟಿಗೆ ಡಿ.ವಿ. ಸದಾನಂದಗೌಡರು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಇವತ್ತು ರಾತ್ರಿಯೇ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಡಿ.ವಿ. ಸದಾನಂದಗೌಡರು ಹೋಗ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಗೆ ಸ್ಪಷ್ಟನೆ ನೀಡೋದಕ್ಕೆ ಸದಾನಂದಗೌಡರು ಈಗ ತೆರಳುತ್ತಾ ಇದ್ದಾರೆ. ಈ ಒಂದು ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಇದು ಯಾಕೆ ಇಷ್ಟೊಂದು ಚರ್ಚೆಗಳಿಗೆ ಕಾರಣ ಆಗಿದೆ, ಈ ಒಂದು ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಈಗ ಡಿ.ವಿ.ಎಸ್ ಹೊರಡ್ತಾ ಇದ್ದಾರೆ. ಆಡಿಯೋ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಇವತ್ತೇ ವಿಶೇಷ ವಿಮಾನದಲ್ಲಿ ಡಿ.ವಿ. ಸದಾನಂದಗೌಡರು ಹೋಗ್ತಾ ಇದ್ದಾರೆ. ಈಗಾಗಲೇ ಬೆಳಿಗ್ಗೆಯಿಂದ ಹರಿದಾಡ್ತಿರ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ ನನ್ನದಲ್ಲದ ಆಡಿಯೋ, ಆ ಒಂದು ಆಡಿಯೋದ ಬಗ್ಗೆ ನಾನು ಯಾಕೆ ಸ್ಪಷ್ಟನೆಯನ್ನ ಕೊಡ್ಲಿ ಅನ್ನುವಂಥ ವಿಚಾರವನ್ನ ಡಿ.ವಿ. ಸದಾನಂದಗೌಡರು ಹೇಳ್ತಾ ಇದ್ರು. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತೇ ಅವರು ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಅಲ್ಲಿ ಹೈಕಮಾಂಡ್ನೊಂದಿಗೆ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಲಿದ್ದಾರೆ, ಸ್ಪಷ್ಟನೆಯನ್ನ ಕೊಡಲಿದ್ದಾರೆ. ಯಾಕಂತ ಹೇಳಿದ್ರೆ ಇದು ದೊಡ್ಡ ವಿಚಾರ ಆಗುತ್ತೆ, ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಆಡಿಯೋದಲ್ಲಿ ಮಾತನಾಡಿರ್ತಕ್ಕಂಥ, ಸಂಭಾಷಣೆಯಲ್ಲಿ ಮಾತನಾಡಿರ್ತಕ್ಕಂಥ ವಿಚಾರಗಳಿದೆಯಲ್ಲ, ಆ ವಿಚಾರ ವಿಜಯೇಂದ್ರ ಅವರ ವಿಚಾರವಾಗಿದೆ, ಅವರನ್ನ ಕೆಳಗಡೆ ಇಳಿಸುವಂಥ ವಿಚಾರವಾಗಿದೆ. ಇದು ಗಂಭೀರವಾದಂಥ ವಿಚಾರ ಆಗಿರೋದ್ರಿಂದ ಈಗ ಹೈಕಮಾಂಡ್ಗೆ ಸ್ಪಷ್ಟನೆ ನೀಡೋದಕ್ಕೆ ಡಿ.ವಿ. ಸದಾನಂದಗೌಡರು ಇವತ್ತು ಹೋಗ್ತಾ ಇದ್ದಾರೆ.